ಕೈಯಲ್ಲಿ ಕರವಾಳವನ್ನು ಹಿಡಿದು ಕದನ ಮುಖನಾಗಿ ಹೊರಟೆಯ ಕಾರಣ ಏನು? ಏನದು? ಲೋಕ ಸಂಚಾರಕ್ಕೆ ಹೋದಂತಹ ಚಂಡಮುಂಡರು ಕದಂಬಾವಣವನ್ನು ಸೇರಿದ್ರು. ಕದಂಬಾವಣದಲ್ಲಿ ತೂಗುಯ್ಯಾಲೆಯಲ್ಲಿ ತರುಣಿಯನ್ನು ನೋಡಿದ್ರು. ನೇರವಾಗಿ ನನ್ನ ಮುಂದೆ ಒಂದು ಆಕೆಯ ರೂಪಲಾವಣ್ಯವನ್ನು ವರ್ಣಿಸುವುದಕ್ಕೆ ಪ್ರಾರಂಭಿಸಿದ್ರು. ಮನದಲ್ಲಿ ಒಂದು ತೀರ್ಮಾನವನ್ನು ಮಾಡಿಕೊಂಡೆ. ಏನದು? ಆಕೆಯನ್ನೇ ಮದುವೆಯಾಗಬೇಕು ಎಂಬುದಾಗಿ. ಮುಂದೆ ಸಂಧಾನ ಮಾಡುವುದಕ್ಕಾಗಿ ನಮ್ಮವನಾದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಹೇಗಾಯ್ತು? ಸಂಧಾನವನ್ನು ಧಿಕ್ಕರಿಸಿದರು. ಸುಮ್ಮನಿದ್ದೆ. ಬಳಿಕ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ತರುವುದಕ್ಕಾಗಿ. ತಂದನೆ ಎಲ್ಲಿಂದ? ಮತ್ತೆ ಓಂಕಾರದಿಂದ ಸುತ್ತೇ ಬಿಟ್ಟಿದ್ದೇನೆ. ಮದುವೆ ಆಸೆ ಕೈ ಬಿಟ್ಟೆಯ? ಮತ್ತೆ ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡಾಡಿದನು. ಶಿವ ಶಿವ, ಏನು? ಚಂಡಮುಂಡರನ್ನು ಕಳೆದುಕೊಂಡೆ. ಏನೊಂದು ಬೇಸರವೂ ಇಲ್ಲದೆ ನಮ್ಮವರನ್ನೆಲ್ಲ ಸೇರಿಸಿ ಕತ್ತಿ ಹಿಡಿದು ಹೊರಟಿದ್ಯಲ್ಲ ಪ್ರಭು, ಏನು ನಿರ್ಣಯಿಸಿದೆ? ಆ ಸೊಕ್ಕಿನ ತರುಣಿಗೆ ಸರಿಯಾದಂತಹ ಬುದ್ಧಿಯನ್ನು ಕಳಿಸಲೇಬೇಕು ಎಂಬುದಾಗಿ ಮಣಿರಥವನ್ನು ಹೇಳಿದವನು ನಾನು. ಈ ಹೊತ್ತಾಗುವಾಗ ನೀನು ಬಂದೇ ಅಲ್ಲ. ಯಾಕೆ ಬಂದೆ? ಸ್ವಲ್ಪ ಆ ಕಡೆ ಈ ಕಡೆ ಆಯ್ತಾ ಅಂತ. ಈಗ ನೀನಲ್ವ ಬುದ್ಧಿ ಕಲಿಸಲಿಕ್ಕೆ ಹೊರಟದ್ದು. ನನಗೆ ಕಾಣ್ತದೆ ಅವಳು ತುಂಬಾ ನಮ್ಗೆ ಬುದ್ಧಿ ಕಲಿಸಿದ್ದಾಳೆ. ನಮಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಒಂದು 4 ಮಾತು. ಮತ್ತೊಮ್ಮೆ ಮಗದೊಮ್ಮೆ ಪಡಮಟ್ಟಿದ್ದೇನೆ. ಕಲ್ಪವೃಕ್ಷದ ಫಲದಲ್ಲಿ ಆದರೂ ಕಹಿ ಕಂಡಿ, ಕಾಮಧೇನುವಿನ ಹಾಲಿನಲ್ಲಾದರೂ ವಿಷದ ಹುಂಡುವುದಿರಿ. ಜ್ಞಾನಿಯಾದ, ಕುಟುಂಬ ವತ್ಸಲನಾದ, ಲೋಕ ನಿಯಂತ್ರಕನಾದ, ಇಂದ್ರಿಯ ನಿಗ್ರಹಿಯಾದ ಶುಂಭನ ಮನಸ್ಸಿನಲ್ಲಿ, ಶುಂಭನ ಚಿತ್ತದಲ್ಲಿ ಭ್ರಮೆ ಉಂಟಾಗಲಿಕ್ಕಿಲ್ಲ. ಈ ನಂಬಿಕೆ
ಮೊನ್ನೆಯವರೆಗೆ ಇತ್ತು ಪ್ರಭು. ಓಹೋ, ಈ ಪ್ರಪಂಚದಲ್ಲಿ ಅತಿ ಅಮೂಲ್ಯ ವಸ್ತು ಯಾವುದು ಅಂತ ಕೇಳಿದ್ರೆ ಯಾವುದು? ಚಿನ್ನವೂ ಅಲ್ಲ, ವಜ್ರವೂ ಅಲ್ಲ, ಮತ್ತೆ ನೀನು ಸಂಪಾದಿಸಿದ ದೇವಲೋಕವೂ ಅಲ್ಲ, ನಂಬಿಕೆ. ಓಹೋ, ಅದನ್ನು ಸಂಪಾದನೆ ಮಾಡಲಿಕ್ಕೆ ಕೆಲವು ವರ್ಷ ಬೇಕು ಪ್ರಭು, ಕಳೆದುಕೊಳ್ಳಿಕ್ಕೆ ಒಂದು ಕ್ಷಣ ಸಾಕು. ಮೊದಲೆಲ್ಲ ನೀನು ಹೊರಟು ನಿಂತ್ರೆ ನೀನ್ ಯಾಕೆ ಹೊರಡುದು ಪ್ರಭು? ನಾನಿದ್ದೇನೆ ಅಂತ ನಿನಗಿಂತ ಮೊದಲು ಹೊರಡುತ್ತಿದ್ದ ಕೋಟಿ ದಾನವರು. ಈಗ ನೀನು ಹೊರಟು ನಿಲ್ಲುವಾಗ ಮನೆಯಲ್ಲಿ ಹೆಂಗಳೆಯರೊಂದಿಗೆ ಗಂಡಸರು ಸೇರಿ ಯಾವಾಗ ನಮ್ಮ ಸಾವು ಬರ್ತದೋ ಎನ್ನುವುದಾಗಿ ಭಯ ಪಡುವಂತಹ ದಾನವ ಕುಲ ಎಲ್ಲಿಂದ ಎಲ್ಲಿಯವರೆಗೆ ಬದಲಾಗಿ ಹೋಯಿತು ಪ್ರಭು. ಯಾ ಸಾಮಾನ್ಯನೇ ನೀನು. ನೆನೆಗುದಿಗೆ ಬಿದ್ದಿದ್ದಂತಹ ದಾನವ ಕುಲಕ್ಕೆ ಮರುಜೀವವನ್ನು ಕೊಟ್ಟವ. ಬಹುಶಃ ಮೂರ್ತಿ ತ್ರಯರಿಗೆ ಬೇರೆ ಬೇರೆಯಾಗಿ ಯಾವುದೆಲ್ಲ ವಿಶೇಷತೆಗಳುಂಟು ಅದೆಲ್ಲ ನಿನ್ನೊಬ್ಬನಲ್ಲೇ ಉಂಟು. ನಮ್ಮ ಬದುಕಿನಲ್ಲಿ ಸ್ವಾತಂತ್ರ್ಯವನ್ನು ಸೃಷ್ಟಿ ಮಾಡಿ, ನಮ್ಮ ಬದುಕಿನಲ್ಲಿ ಅಭದ್ರತೆ ಕಾಡದಂತೆ ಪಾಲನೆ ಮಾಡಿ, ನಮ್ಮೆಲ್ಲರಲ್ಲಿರುವ ಕಲ್ಮಶವನ್ನು ಲಯಗೊಳಿಸಿದ ಸೃಷ್ಟಿಕರ್ತನು, ಪಾಲನಾಕರ್ತನು, ಲಯಕರ್ತಾರನು ಆದ ಧನುಜೇಶ. ಎಡವಿದೆಯಾ ಪ್ರಭು? ಉಳಿದವರ ಎಡವಿದ್ರೆ ದೊಡ್ಡ ವಿಷಯ ಅಲ್ಲ. ನೀನು ಹೆಜ್ಜೆ ತಪ್ಪಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಏನಾಗ್ತದೆ? ನಿನ್ನ ಹಿಂದಿರುವವರ ನಡೆಯೇ ತಪ್ತದೆ. ಯಾವನ ಒಬ್ಬ ಪ್ರವಾಸ ಹೋದನಂತೆ. ಎಲ್ಲಿಗೆ? ಎಲ್ಲಿಗೆ? ಪರಮ ಪುಣ್ಯವಾದ ಕಾಶಿ ಕ್ಷೇತ್ರಕ್ಕೆ. ಹೋಗುವಾಗ ಒಂದು ಬಂಗಾರದ ಗಂಟಿತ್ತಂತೆ. ಬಂಗಾರದ ಗಂಟನ್ನು ಯಾರು ತೆಗಿಬಾರ್ದಲ್ವಾ? ಅದಕ್ಕೆ ಸ್ನಾನ ಮಾಡುವ ಮೊದಲು ಬಂಗಾರದ ಗಂಟನ್ನು ಒಂದು ಕಡೆಯಲ್ಲಿ ಹೂತು ಹಾಕಿದ. ಬರುವಾಗ ಗೊತ್ತಾಗ್ಬೇಕಲ್ಲ ಎಲ್ಲಿ ಉಂಟು ಅಂತ. ಅದಕ್ಕೊಂದು ಮೇಲೆ ಶಿವಲಿಂಗ ಮಾಡಿದ. ಬುದ್ಧಿವಂತ ಸ್ನಾನ ಮಾಡಿ ಹಿಂದೆ ಬರ್ತಾನಂತೆ 1001 ಶಿವಲಿಂಗ ಉಂಟಂತೆ. ವಿಷಯ ಏನು ಅಂತ ಕೇಳಿದ್ರೆ ಇವ ಸ್ನಾನ ಮಾಡುವಾಗ ಶಿವಲಿಂಗ ಮಾಡಿ ಇಳಿದದ್ದನ್ನು ನೋಡಿದ್ರು. ಎಲ್ಲರೂ ಭಾವಿಸಿದ್ದು ಹೇಗೆ? ಸ್ನಾನ ಮಾಡಬೇಕಂದ್ರೆ ಶಿವಲಿಂಗ ಮಾಡಬೇಕು ಅಂತ ಎಲ್ಲರೂ ಒಂದೊಂದು ಶಿವಲಿಂಗ ಮಾಡಿದ್ದು ಸ್ನಾನ ಮಾಡಿದ್ರು. ಇವನದ್ದು ಬಂಗಾರದ ಗಂಟು ಹೋದಂತೆ. ನಿನ್ನದು ಹಾಗೆ ಪ್ರಭು. ನೀನು ಒಂದು ಹೆಜ್ಜೆ ತಪ್ಪಿದ್ರೆ ಬಹುಶಃ ಶುಂಭ ಅದು ತಪ್ಪಲಿಕ್ಕಿಲ್ಲ, ಅದು ಸರಿ ಹೆಜ್ಜೆ ಇರಬೇಕು ಎನ್ನುವುದಾಗಿ ನೀನು ಹೊಂಡಕ್ಕೆ ಬಿದ್ರೆ ನಿನ್ನೊಟ್ಟಿಗೆ ಒಮ್ಮೆಲೆ ಹೊಂಡಕ್ಕೆ ಬಿರುವವಳೆ ಇರುವುದು ನಮ್ಮ ಹಿಂದಿನಲ್ಲಿ. ಹಾಗಾಗಿ ಯೋಚಿಸಿ ವಿಮರ್ಶಿಸಿ ಅಡಿ ಇಡಬೇಕಾದವರು ಹಿಂಬಾಲಕರಲ್ಲ, ನಾಯಕನ ಜಾಗದಲ್ಲಿರುವವ ದೈತ್ಯನಾಥ. ನೀನು ಎಡವಿದಾಗ ದಾನವ ಕುಲವೆಲ್ಲ ಮುಗ್ಗರಿಸಿ ಬೀಳ್ತದೆ ಪ್ರಭು. ನೀನು ಆಧರಿಸಿ ಎದ್ದು ನಿಲ್ಲಬಲ್ಲೆ, ನಾವೆಲ್ಲ ದುರ್ಬಲರವೇ ಪ್ರಭು. ನಿನ್ನೊಂದಿಗೆ ಎದ್ದು ನಿಲ್ಲುವಷ್ಟು ಸಾಮರ್ಥ್ಯ ನಮಗಿಲ್ಲ. ದಾನವ ಕುಲವನ್ನು ಎತ್ತರಕ್ಕೆ ಕೊಂಡು ಹೋಗಿ ಈಗ ಒಮ್ಮೆಲೆ ಕೆಳಗೆ ಹಾಕಬೇಡ. ಇಲ್ಲಿವರೆಗೆ ಯಾವುದನ್ನೆಲ್ಲ ಚತುರ್ಯುಗಗಳಿಂದ ಸ್ಥಾಪಿಸಿದ್ಯೋ ಅದನ್ನು ಸತತವಾಗಿ ನಿಲ್ಲಿಸಬೇಕು ಎಂದಾದ್ರೆ ಈಗ ಆವರಿಸಿದ ಈ ಭ್ರಮಾಧೀನ ಸ್ಥಿತಿಯನ್ನು ಬಿಟ್ಟು ಯಾವಳೋ ಒಬ್ಬಳಿಗೆ ಬೇಕಾಗಿ ಇಷ್ಟು ದೊಡ್ಡ ಸಂಪಾದನೆಯನ್ನು ಕಳೆದುಕೊಳ್ಳುವ ತುಂಬ ನಿರ್ಧಾರವನ್ನು ಕೈಬಿಡು ಪ್ರಭು, ಕೈಬಿಡು. ರಕ್ತ ಬೀಜ ಎಷ್ಟಾದ್ರೂ ಆಕೆ ತರುಣಿ ಅಲ್ವಾ? ರಕ್ತ ಬೀಜ ಬಯಸಿದವರಲ್ಲಿ ಏನು ತಪ್ಪು? ನೀನು ಎಷ್ಟಾದ್ರೂ ಅಂತ ಹೇಳುವಾಗಲೇ ನನಗೆ ಸಮಸ್ಯೆ ಆಗುತ್ತೆ. ನೀನು ಎಷ್ಟು ಯೋಚಿಸಿದ್ದಿ ಅಂತ ನೀನು ಪೂರ್ತಿ ಯೋಚಿಸಿದ್ರೆ ಗೊತ್ತಾಗ್ತಿತ್ತು. ಯಾಕೆ? ನಿನ್ನ ಅರ್ಧದಷ್ಟು ಯೋಚಿಸದ ನನಗೇ ಗೊತ್ತಾಗ್ತದೆ ಅವಳು ಹೆಣ್ಣ. ಮತ್ತೆ ತರುಣಿ
ತರುಣಿಯಲ್ಲವಳರಿ ಮಾಯಿ ಗಜವರನದವರೆ ಮುದಗಿದ ಜನವರೆ ಮೇರಿ ಗೋಜರಿಯುವಳು ದುರಿಯೇ मेरे को जरी जुबन दुरिए सर्वे ಇದು ಸರಿಯೇ ಇದು ಸರಿಯೇ ಧನುಜೇ ಕೇಳಿದ ಮಾತಂಗ ಪ್ರಭಾ, ರತ್ನಬೀಜ. ಅವಳು ಹೆಣ್ಣೆ ಅಣ್ಣ. ಮದುವೆ ಆಗಬಹುದು ಪ್ರಭು. ಆದರೆ ಹೆಣ್ಣೆ ಎಂತೆಂತ ಪರಿಸ್ಥಿತಿಯಲ್ಲೆಲ್ಲ ನೀನು ಸೋಲದೇ ಇದ್ದಾವು. ಹೆಣ್ಣು ಮಕ್ಕಳನ್ನು ನೋಡದೇ ಇರುವವನು ನೀನು. ಮೇನಕಾದಿ ಅಪ್ಸರೆಯರು ಯಾವಾಗಲೂ ನಿನ್ನ ಪಾದ ಸೇವೆ ಮಾಡ್ತಾರೆ. ಅಲ್ಲಿ ವಿಕಾರಗೊಳ್ಳಿಲ್ಲ ನೀನು. ನೋಡದೇ ಇರುವ ಇವಳಿಗೆ ವಿಕಾರಗೊಂಡಿ. ಈಗ ಅನುಭವಿಗಳ ಮಾತೊಂದುಂಟು. ಯಾವುದು? ಶೃಂಗೀನಾಂ ನಖೀನಾಂ ಶಸ್ತ್ರಪಾಣೀನಾಂ ವಿಶ್ವಾಸೋ ನೈವ ಕರ್ತವ್ಯ ಸ್ತ್ರೀಷು ರಾಜಕುಲೇಶು ಚ. ನದಿ ನೋಡ್ಲಿಕ್ಕೆ ತಿಳಿ ಕಾಣ್ತದೆ, ಒಳಗೆ ಏನು ಅಂತ ಗೊತ್ತಿಲ್ಲದೆ ಹಾರಿದ್ರೆ ಸುಳಿಯಲ್ಲಿ ಹೋಗ್ತಾನೆ. ನಖೀನಾಂ ಬಹಳ ಚಂದ ಚಂದ ಇರ್ತದೆ. ಯಾವುದು? ಬೆಕ್ಕಿನ ಮರಿಯೋ ಶ್ವಾನದ ಮರಿಯೋ ಒಟ್ಟು ನಾವು ಅದಕ್ಕೆ ಉಸಿರು ಕಟ್ಟುವ ಹಾಗೆ ಅದರಲ್ಲಿ ಆಟ ಆಡಿದ್ರೆ, ಮುಷ್ಟಿ ಕಟ್ಟಿದ ಕೈಯಿಂದ ತೆಗೆದು ಉಗುರಿನಿಂದ ಒಂದು ಗೀರಿದ್ರೆ ಎಷ್ಟು ಆಳವಾದ ಗಾಯ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಖ ಇರುವ ಪ್ರಾಣಿಗಳು, ಶೃಂಗೀನಾಂ ಕೋಡಿರುವ ಪ್ರಾಣಿಗಳು, ಮತ್ತೊಂದು ಕೈಯಲ್ಲಿ ಶಸ್ತ್ರ ಹಿಡಿದವರು. ಕೈಯಲ್ಲಿ ಶಸ್ತ್ರ ಹಿಡಿದವರಲ್ಲಿ ಮಾತಾಡುವಾಗ ಎಚ್ಚರ ವಹಿಸಬೇಕು. ಯಾವಾಗ ಅವರು ನಮ್ಮ ಮೇಲೆ ಆಕ್ರಮಣ ಮಾಡಿಯಾರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸೋ ನೈವ ಕರ್ತವ್ಯ, ರಾಜಕೀಯದವರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನು ಹೇಗೂ ತೆಗೆದು ಅದರ ಮೇಲೆ ಅವರ ಸಮಾಧಿಯ ಮೇಲೆ ಪಂಚಾಂಗ ಕಟ್ಟಿ ಇವರು ಮನೆ ಕಟ್ಟಿಯ. ಇನ್ನೊಂದು ಯಾವುದು? ಸ್ತ್ರೀಯ. ಹೌದು, ಗಂಡು ಮಕ್ಕಳು ಒಬ್ಬನನ್ನು ತೆಗಿಬೇಕು ಅಂತ ಯೋಚನೆ ಮಾಡಿದ್ರೆ ಮರುದಿವಸ ಅವ ಎದುರಿನಿಗೆ ಬಂದು ನಗುತ್ತಾ ನಮಸ್ಕಾರ ಮಾಡಿ ಒಂದು ಇವನಿಗೆ ಪಾನೀಯ ಕೊಟ್ರೆ ನಿನ್ನೆ ತೆಗಿಬೇಕು ಅಂತ ಯೋಚನೆ ಮಾಡಿದ್ದನ್ನು ಮರೆತಾರೆ. ಹೆಣ್ಣು ಮಕ್ಕಳು ತೆಗಿಬೇಕು ಅಂತ ಯೋಚನೆ ಮಾಡುವುದಿಲ್ಲ, ಅವರು ಮಾಡಿದ್ರೆ ತೆಗಿಯದೆ ಮಲಗಲಿಕ್ಕಿಲ್ಲ. ಹೌದು, ಇವಳು ಬಂದದ್ದು ಸ್ತ್ರೀ ಸ್ವರೂಪಿಣಿ ಅಲ್ಲ ಪ್ರಭು. ಮತ್ತೆ ಸ್ತ್ರೀ ಸ್ವರೂಪಿಣಿಯಾಗಿ ಕಂಡ ನಿನ್ನ ಮೃತ್ಯು ಯಾವುದೇ ವಿಕಾರಗಳಿಗೆ, ಯಾವುದೇ ಪ್ರಪಂಚದ ಅವಸ್ಥಾಂತರಗಳಿಗೆ ಒಳಪಡದೇ ಇರುವ, ಕೇವಲ ಸಂಕಲ್ಪ ಮಾತ್ರದಿಂದ ಕಾಣಿಸಬಲ್ಲ ಪ್ರಪಂಚದ ಮಾಯೆಯನ್ನು ಮೀರಿ ನಿಂತ ಆದಿಮಾಯಾ ಸ್ವರೂಪಿಣಿ ಹೀಗೆ ಬಂದಿದ್ದಾಳೆ. ಯಾಕೆ ಬಂದಿದ್ದಾಳೆ? ದೈತ್ಯವರನ್ನು ಸಂಹರಿಸಿ ತ್ರಿದಶರನ್ನು ಪೊರೆಯುವುದಕ್ಕೆ ಬಂದಿದ್ದಾಳೆ. ಪ್ರಭು, ಹಾಲು ಕುಡಿದವರೇ ಬದುಕುವುದಿಲ್ಲ, ನಾವು ಮತ್ತೊಬ್ಬರ ರಕ್ತ ಕುಡಿದವರು ಎಷ್ಟು ಸಮಯ ಬದುಕಿಯೆವು. ಹಾಗಾಗಿ ನಾವು ಕುಡಿದದ್ದನ್ನು ವಮನ ಮಾಡಿಸಲಿಕ್ಕೆ ಬಂದಿದ್ದಾಳೆ ಅವಳು. ದೇವತೆಗಳ ಉದ್ಧಾರ, ನಮ್ಮದಾದಂತ ಆಹುತಿ ಅವಳ ಪ್ರಧಾನ ಲಕ್ಷ್ಯ. ಸರ್ವೇಶ್ವರಿ ಇದ್ದಾಳೆ. ಎಷ್ಟು ದೊಡ್ಡವನೇ ಇರಲಿ ಅವಳ ಮುಂಭಾಗದಲ್ಲಿ ಅಧೀನ, ಎಷ್ಟು ಸಣ್ಣವನೇ ಇರಲಿ ಅವಳ ಅಭಯ ಸಿಕ್ಕಿದ್ರೆ ಅವ ದೊಡ್ಡವನೇ. ದೊಡ್ಡವ ಸಣ್ಣವ ಅಂತ ನಿರ್ಣಯ ಆಗುವುದು ಅವನಿಂದ ಅಲ್ಲ, ಅವಳ ಅನುಗ್ರಹ ಪಾತ್ರತ್ವದಿಂದ. ಪ್ರಭೋ, 14 ಲೋಕಗಳನ್ನು ಗೆದ್ದಂತ ನೀನು ಅವಳ ಕ್ರೋಧಕ್ಕೆ ಒಳಗಾಗಿ ನಿನ್ನಿಂದ ಸೋತಂತಹ ದೇವತೆಗಳು
ಅವಳ ಕೃಪೆಗೆ ಪಾತ್ರರಾಗಿದ್ದಾರೆ. ಅವಳಲ್ಲಿ ಮೋಹ ಬೀರುವುದಕ್ಕೆ ಹೊರಟು ಏನಾಗ್ತದೆ ಅಂತ ಕೇಳಿದ್ರೆ, ಏನಾಗ್ತದೆ? ಅವಳು ಯಾವುದನ್ನು ಸಂಕಲ್ಪಿಸಿ ಬಂದಿದ್ದಾಳು ಅದನ್ನು ಅವಳಿಗಿಂತ ಮೊದಲು ನೀನೇ ಅವಳಿಗೆ ಸಹಾಯ ಮಾಡಿ ತೋರಿಸಿಕೊಟ್ಟ ಹಾಗಾಗ್ತದೆ. ಅವಳ ಸಂಕಲ್ಪವಿರುವುದು ಹಾಗೆ. ನೀನು ಅವಳನ್ನು ಮೋಹಿಸಬೇಕು. ಮೀಂಗುಲಿಗ ಮೀನನ್ನು ಹಿಡಿಯುವ ಗಾಳಕ್ಕೆ ತುದಿಗೆ ಏನಾಗ್ತಾನೆ ಪ್ರಭು? ಏನಾಗ್ತಾನೆ? ಅಲ್ಲ, ಏನಾಗ್ತಾನೆ? ಈಗ ಗಾಳದ ಯಾವುದಾದ್ರೂ ಒಂದು ಸಣ್ಣ ಜೀವಿ ಏನಾಗ್ತಾನೆ? ಯಾವ ಜೀವಿಯನ್ನು ಹಾಕ್ತಾನೆ? ಮೀನಿನ ಆಹಾರವನ್ನೇ ಹಾಕ್ತಾನೆ, ಹೌದಲ್ವಾ? ಯಾಕೆ? ಯಾಕೆ? ಮೀನಿನ ಹೊಟ್ಟೆ ತುಂಬಲಿ ಅಂತಲ್ಲ. ಮತ್ತೆ ಅದವರಿಗೆ ಸಿಗ್ಲಿಲ್ಲ. ಹೌದಾ? ಇವಳು ನಿನಗೆ ಸೌಂದರ್ಯ ಎನ್ನುವ ಆಹಾರವನ್ನು ಹಾಕಿದ್ದಾಳೆ, ನಿನಗೆ ಸಿಗ್ಲಿ ಅಂತ ಅಲ್ಲ, ನೀನು ಸಿಕ್ಕಿ ಬೀಳ್ಲಿ ಅಂತ ಹಾಕಿದ್ದು. ಆಳ ಹಾಕಿದ್ದಾಳೆ. ಕುತ್ತಿಗೆ ಕೊಡಬೇಡ, ಮೋಹ ಬೀರುವುದು ಸರಿಯಲ್ಲ. ಕುತ್ತಿಗೆ ಕೊಡುವ ಮೊದಲು ನಿನಗೆ ಸ್ಪಷ್ಟವಾಗಿ ಹೇಳಿದ್ದಾಳೆ, ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ವಿಧಾನದಲ್ಲಿ ದಂಡನೆ ಕೊಡ್ಲಿಕ್ಕಾಗ್ತದೆ. ಒಳ್ಳೆ ಸಂಭಾವಿತನಿಗೆ ನೀನು ಹೀಗೆ ಮಾಡುದು, ನಿನ್ನಂತ ಇಷ್ಟು ಮಾಡಬಹುದ ಅಂತ ಕೇಳಿದ್ರೆ ಸಾಕು, ಅದೇ ಅವನಿಗೆ ದಂಡನೆ. ಅದಕ್ಕೆ ವಾಗ್ದಂಡ ಅಂತ ಹೆಸರು. ಇನ್ನೊಂದುಂಟು, ಯಾವುದು? ಅರ್ಥದಂಡ. ಯಾವನೊಬ್ಬ ತಪ್ಪಿನಾಡಿದ ಅವನಿಗೆ ರಾಜ ಇಂತಿಷ್ಟು ಅಂತ ದಂಡ ಹಾಕು, ಆಮೇಲೆ ಅಂತ ತಪ್ಪು ಮಾಡೋದಿಲ್ಲ. ಇನ್ನೊಂದುಂಟು ದಿಗ್ದಂಡ. ನೀನು ಈ ದೇಶಕ್ಕೆ ಆಗ್ಲಿಕ್ಕಿಲ್ಲ, ನಿನಗೆ ಧಿಕ್ಕಾರ ಇಲ್ಲಿ. ಈ ಮೂರಕ್ಕೂ ಬಗ್ಗದ ಕೆಲವು ದಪ್ಪ ಚರ್ಮದ್ದುಂಟು, ಅದಕ್ಕೆ ದೇಹದಂಡ. ನೋಡು, ಯೋಚಿಸುವುದು. ಮೊದಲಿಗೆ ಶುಂಭನಾಗಲಿ ನಿಶುಂಭನಾಗಲಿ ಶಂಭುವೇ ಬರಲಿ, ವಾಗ್ದಂಡನೆಯಿಂದ ನಿನ್ನನ್ನು ಸರಿ ಮಾಡ್ಲಿಕ್ಕೆ ಹೊರಟು. ನೀನೇನ್ ಮಾಡಿದೆ? ಧೂಮ್ರಾಕ್ಷರನ್ನು ಕಳುಹಿಸಿದೆ. ಧೂಮ್ರಾಕ್ಷ ಮಾತ್ರ ಹೋದದ್ದ? ಅವನೊಂದಿಗೆ 60,000 ರಾಕ್ಷಸರು ಹೋಗಿದ್ದಾರೆ. ಅವ ಬೆಂಕಿಯಲ್ಲಿ ಸತ್ತು ಹೋದ. ಬೆಂಕಿಯಲ್ಲಿಂದ ಕಟ್ಟಿಗೆಯಿಂದ ಬಂದದ್ದಲ್ಲ, ಅವಳ ಕಣ್ಣಿನಿಂದ ಬಂದ ಬೆಂಕಿ. 60,000 ದಾನವರನ್ನು ಅವಳೊಟ್ಟಿಗಿದ್ದ ಸಿಂಹ ಕೊಂದಿದ್ದಾನೆ. ಮದುವೆ ಆಗ್ಲಿಕ್ಕೆ ಬಂದವಳಿಗೆ ಸಿಂಹ ಎಂತದಕ್ಕೆ? ಸಿಂಹ ಉಂಟವಳೊಟ್ಟಿಗೆ. ಈಗ ಯೋಚಿಸು, ನಿನ್ನ ಸಂಪತ್ತು ಎನಿಸಿದ ಕೋಟಿ ದೈತ್ಯರು ಹೋದ, ಅದರಲ್ಲಿ ಆದ್ರೂ ಗೊತ್ತಾಗಬೇಕಿತ್ತು. ಅಲ್ಲ, ಚಂಡಮುಂಡರನ್ನು ಕಳುಹಿಸಿದೆ. ಚಂಡಿಕೆಯ ರೂಪವನ್ನು ಸೃಷ್ಟಿ ಮಾಡಿ ಚಂಡಮುಂಡರನ್ನು ಆಹುತಿ ತೆಗೆದುಕೊಂಡರು. ಅಲ್ಲಿಗೆ ಗೊತ್ತಾಗಬೇಡುವ ನಿನ್ನ ಎಷ್ಟು ದೊಡ್ಡ ಬಲ ಇರಲಿ, ನಿನ್ನ ಸಮಾನರ ಫಲರಾದಂತಹ ಚಂಡಮುಂಡರನ್ನು ಕ್ಷಣ ಮಾತ್ರದಲ್ಲಿ ಕೊಲ್ತಾಳೆ ಎಂದಿದ್ರೆ ನಿನ್ನ ಬಲಕ್ಕೆ ಧಿಕ್ಕಾರ ಒಡ್ಡಿದ್ದಾಳೆ ಅಂತ ಅರ್ಥ. ಇನ್ನೂ ಮುಂದುವರಿದ್ರೆ ಅವಳ ಕತ್ತಿ ನಿನ್ನ ದೇಹಕ್ಕೆ ಬರ್ತದೆ ಪ್ರಭು. ಅಲ್ಲಿಯವರೆಗೆ ಮುಂದುವರಿಯಬೇಡ. ಯೋಚಿಸು, ವಿಮರ್ಶಿಸು, ವಿವೇಚನೆ. ರಕ್ತಬೀಜ ಮೊದಲಿದೆ ಕೊಂಡಾಡಿದೆ. ಸರಿ, ನಿನ್ನ ಕೊನೆಯ ಅಭಿಪ್ರಾಯ ಏನು? ಅದನ್ನು ತಿಳಿಸು ಪ್ರಭು. ಏನು ಇದು ಕೊನೆ ಅಂತ ಆಗ್ಬಾರ್ದು, ಮತ್ತೆ ಮರುನವೀಕರಣ ಅಂತ ಆಗ್ಬೇಕು. ಒಂದು ಹೊಸ ಅಧ್ಯಾಯ ಪ್ರಾರಂಭಿಸುವುದು ಹೇಗೆ ಅಂತ. ಹೇಗೆ? ಅದು ಹೇಗೆ ಅಂತ ಹೇಳಿದ್ರೆ, ನೀನು ಪುಸ್ತಕ ಬರೆದ್ರೆ ಮಾತ್ರ ನಾನು ಮುನ್ನುಡಿ ಬರೀಲಿಕ್ಕೆ ಆಗುದು. ನೀನೊಂದು ಪುಸ್ತಕ ಬರೀತಿ ಎಂದಾದ್ರೆ ನಾನೊಂದು ಮುನ್ನುಡಿ ಹೇಳಲೇ. ಬಿಡು ಬಿಡು ಮನದ ಮೋಗಜಯ ತ್ರೈಜಯಗಡಜಿ ಜನಗೆ ಭಕ್ತಿಯಿಂದಲೀ ಬೊಣಮಡುರ ಪಡೆದವಳ ಕಾರುಣ್ಯದಲ್ಲಿ ಜಡಜ ಬೀಠನ ವರದ ತೆರದಲ್ಲಿ, ಜಡಜ ಬೀಠನ ವರದ ತೆರದಲ್ಲಿ ಪಡೆದು ಸುಖಮನು ಬಾಳು ಸುಖವಾಗಿ ಬಾಳು. ಅದು ಬಾಳು. ಇದು ನೀತಿ ಅಸುರಮತಿ. ಬಿಡು ಪ್ರಭಾ, ರಕ್ತಬೀಜ ನೀನು ಹೇಳುವಾಗಲೇ ಕರುಳಿಗೆ ಬೆಂಕಿ ಇಟ್ಟ ಹಾಗಾಗ್ತದೆ. ನೀನೊಂದು ಮಾತಿಗಾದ್ರೂ ಹೇಳಕೂಡದು ಪ್ರಭು. ನಿನ್ನ ಕೊನೆಯ ಮಾತು ಏನು? ಯಾಕೆ? ಯಾಕೆ? ನಮಗೆ ಕತ್ತಿಯಿಂದ ಇರಿದರೂ ನಾವು ಸಹಿಸಿಕೊಂಡೆವು. ಶುಂಭನ ಕೊನೆ ಅಂತ ಯೋಚಿಸುವಾಗ ನಮ್ಮ ಮೈ ಮೇಲೆಲ್ಲ ವೃಶ್ಚಿಕ ಹರಿದಾಡಿದ ಅನುಭವ. ನಿನ್ನ ಕೊನೆಯನ್ನು ಕಲ್ಪಿಸುವುದಕ್ಕಿರುವವರಲ್ಲ, ನಿನ್ನ ಅನ್ನ ಉಂಡ ನಿನ್ನ ಅಧೀನರಾದಂತಹ ಈ ದಾನವ ಕುಲದವರು. ಈಗ ಒಬ್ಬಳು ತಾಯಿಗೆ
ಅತೀವ ದುಃಖ ಆಗುದು ಯಾವಾಗ ಗೊತ್ತುಂಟೆ? ಯಾವಾಗ? ಮಗನೇ ಇಲ್ಲ, ಹ, ಬಂಜೆ ಎನ್ನುವುದಾಗಿ 4 ಜನ ಹೇಳಿದ್ರು ದೊಡ್ಡ ದುಃಖ ಆಗ್ಲಿಕ್ಕಿಲ್ಲ. ಹ, ಅದೀತು, ಆ ದುಃಖಕ್ಕೊಂದು ಮಿತಿ ಉಂಟು. ಅಲ್ಲ, ಹುಟ್ಟಿದ ಮಗ ಅರ್ಧಾಯುಷ್ಯದಲ್ಲೇ ಸತ್ತ, ಹ, ದುಃಖ ಆಗ್ತದೆ. ಆದ್ರೂ ದೊಡ್ಡ ದುಃಖ ಅಲ್ಲ. ಹ, ಆದ್ರೆ 4 ಜನರು ಹುಟ್ಟಿದ ನಿನ್ನ ಮಗ ಮೂರ್ಖ ಅಂತ ಹೇಳಿದ್ರೆ ಹ. ಆ ತಾಯಿಗಾಗುವ ದುಃಖ ಬೇರೆ ಯಾವ ತಾಯಿಗೂ ಆಗ್ಲಿಕ್ಕಿಲ್ಲ. ಓಹೋ, ಸತ್ತ ಮಗ ಒಮ್ಮೆ ದುಃಖ ಕೊಟ್ಟಾನು, ಹುಟ್ಟದ ಮಗ ಒಂದು ಕ್ಷಣಕ್ಕೆ ದುಃಖ ಕೊಟ್ಟಾನು. ಹ, ನಿನ್ನ ಮಗ ಊರಿಗೆಲ್ಲ ಉಪದ್ರ ಮಾಡುವ ಮೂರ್ಖ ಅಂತ ತಾಯಿಯ ಮುಂಭಾಗದಲ್ಲಿ ಹೇಳಿದ್ರೆ ಹ, ಆ ತಾಯಿ ಮತ್ತೆ ಬದುಕಿ ಪ್ರಯೋಜನ ಉಂಟು. ಹ, ಹ, ಅದು ಹ, ಬಾಲ್ಯದಿಂದಲೇ ಮೂರ್ಖ ಅಂತ ಪ್ರಪಂಚದವರು ಹೇಳಿದ್ರು ದೊಡ್ಡ ವಿಷಯ ಅಲ್ಲ. ಹ, ಇಲ್ಲಿಯವರೆಗೆ 14 ಲೋಕದ ವಿಭು ಅಂತ 4 ಜನರು ಹೇಳಿದ ಬಾಯಿಯಲ್ಲಿ ಹ, ನಿನ್ನ ಮಗ ಇವತ್ತು ಮೂರ್ಖನಾಗಿದ್ದಾನೆ ಅಂತ ನಿನ್ನ ತಾಯಿ ಧನುದೇವಿಯ ಎದುರಿನಲ್ಲಿ ಹೇಳಿದ್ರೆ ಹ. ಆ ತಾಯಿಗೆ ಎದೆ ಹೊಡೆಯಲಿಕ್ಕಿಲ್ವೇ ಪ್ರಭು? ಓಹೋ, ದಾನವ ಕುಲಕ್ಕೆ ಇಷ್ಟೆಲ್ಲ ಶ್ರಮಿಸಿದ ನೀನು, ಹ, ರಕ್ತವನ್ನೇ ಬೆವರಿನೋಪಾದಿಯಲ್ಲಿ ಸುರಿಸಿದ ನೀನು, ಹ, ಈಗ ಹೀಗೆ ದಾರಿ ತಪ್ಪಬಹುದೇ ಪ್ರಭು? ಬಂದವಳು ತ್ರೈಜಗದೊಡತಿ. ಹ, ನಾವೆಲ್ಲ ಭಾವಿಸುವುದು ನಾನು ಎನ್ನುವ ಭಾವದಿಂದ ಬದುಕುತ್ತಾ ಇದ್ದೇವೆ. ಇಲ್ಲ ಪ್ರಭು, ಮತ್ತೆ ಯಾವನು ಅವನ ಅಹಂಕಾರದಿಂದ ಬದುಕುವುದಲ್ಲ. ಹ, ಅಹಂಕಾರದಿಂದ ಬದುಕುವುದು ಹೌದಾದ್ರೆ ಯಾವನೂ ಸಾಯ್ಲಿಕ್ಕೆ ಇರ್ಲಿಲ್ಲ. ಯಾಕೆ? ಯಾಕೆ? ಯಾರು ಸತ್ರು ಅಹಂಕಾರ ಸಾಯುವುದಿಲ್ಲ. ಹಾಗಾಗಿ ಅಹಂಕಾರದಿಂದ ಎಲ್ಲರೂ ಬದುಕುವುದಾದ್ರೆ ಎಲ್ಲರೂ ಚಿರಂಜೀವಿಗಳಾಗಬೇಕಿತ್ತು. ನಾವು ಬದುಕುವುದು ಅವಳ ಸಂಕಲ್ಪದಿಂದ. ಓಹ್, ತ್ರೈಜಗದೊಡತಿ ಬಂದಿದ್ದಾಳೆ. ಹ, ಜಡಜ ಪೀಠನ ವರ ನಡೆಯುವುದಿಲ್ಲ ಪ್ರಭು. ಮಲ್ಲಿಗೆಯ ವನದಲ್ಲಿ ದುಂಬಿ ಯಾವುದೇ ಅಪಾಯ ಇಲ್ಲದೆ ತಿರುಗಾಡ್ತದೆ. ಸಂಪಿಗೆಯ ವನಕ್ಕೆ ಹೋದ್ರೆ ಆಗ್ತದೆ. ನೀನು ಇಲ್ಲಿಯವರೆಗೆ ದೇವತೆಗಳ ಎನ್ನುವಂತ ಮಲ್ಲಿಗೆಯ ವನದಲ್ಲಿ ಬ್ರಹ್ಮನ ವರ ಎನ್ನುವಂತ 6 ಅಡಿಗಳನ್ನು ಇಟ್ಟುಕೊಂಡು ದುಂಬಿಯಂತೆ ನಿರಾತಂಕವಾಗಿ ಸಂಚರಿಸಿರಬಹುದು. ಈಗ ಬಂದದ್ದು ಸಂಪಿಗೆಯ ವನ ಪ್ರಭು. ಓಹೋ, ಸುಟ್ಟು ಹೋಗ್ತದೆ, ಓಹೋ, ಕಂಗಾಲಾಗಿ ಹೋಗ್ತದೆ, ತಲೆ ತಿರುಗಿ ಹೋಗ್ತದೆ. ಯೋಚನೆ ಮಾಡಿ, ಏನು ಅವಳು ದೇವಿ ಅಂತ ಒಪ್ಪಿಕೊಳ್ಳುವುದು ಬೇಡ. ಮತ್ತೆ? ಈ ಪ್ರಪಂಚದಲ್ಲಿ ಹ, ಎಲ್ಲ ಮಮಕಾರ, ಎಲ್ಲ ವಾತ್ಸಲ್ಯ, ಎಲ್ಲ ಪ್ರೀತಿಯನ್ನು ಹ, ಒಟ್ಟು ಸೇರಿಸಿ ಒಂದು ತಕ್ಕಡಿಯಲ್ಲಿ ಇಟ್ರೆ ಹ, ಇನ್ನೊಂದು ತಕ್ಕಡಿಯಲ್ಲಿ ಅಮ್ಮನ ಪ್ರೀತಿಯನ್ನು ಇರಿಸಿದ್ರೆ ಹ, ಪ್ರಪಂಚದ ಎಲ್ಲಾ ಪ್ರೀತಿಗಳು ಈ ಅಮ್ಮನ ಪ್ರೀತಿಯ ಮುಂಭಾಗದಲ್ಲಿ 4ನೇ ಒಂದೂ ಆಗ್ಲಿಕ್ಕಿಲ್ಲ. ಹ, ಹಾಗಾಗಿ ದೇವರ ಪ್ರೀತಿ, ದೊಡ್ಡವಳ ಪ್ರೀತಿ, ಯಜಮಾನಿ ಎನ್ನುವ ಪ್ರೀತಿ ಅಥವಾ ಗೌರವ, ಈ ಎಲ್ಲ ಭಾವವನ್ನು ಬದಿಗೆ ಅವಳನ್ನು ಕಟ್ಟಿ ಹಾಕುವುದು ಹೇಗೆ ಗೊತ್ತುಂಟ? ಹೇಗೆ? ಅವಳನ್ನು ಅಮ್ಮ ಅಂತ ಕರೆದ್ರೆ, ಓಹೋ, ಯಾರನ್ನಾದ್ರೂ ನಾವು ಅಮ್ಮ ಅಂತ ಕರೆದ್ರೆ ಅವಳಲ್ಲಿ ಸ್ವಲ್ಪ ಆದ್ರೂ ಹೆಣ್ತನ ಇದ್ರೆ ಖಂಡಿತ ಅವಳು ಕೊಲ್ಲಿಕ್ಕಿಲ್ಲ. ಅವಳು ನಮ್ಮನ್ನು ಕೊಲ್ಲಬಾರ್ದು. ಪ್ರಭು, ನೀನು ಮಾಡಬೇಕಾದಿಷ್ಟೇ. ಯಾವುದು? ಪಡೆದವಳ ಕಾರುಣ್ಯದಲ್ಲಿ. ಪಡೆದವಳ ಕಾರುಣ್ಯ ಅಂದ್ರೆ ಎಂತದ್ದು? ಪಡೆದವಳ ಕಾರುಣ್ಯ ಅವಳಲ್ಲಿ ಉಂಟಾಗಬೇಕು. ಪಡೆದವಳ ಕಾರುಣ್ಯ ಉಂಟಾಗಬೇಕಾದ್ರೆ ಪ್ರಭು, ನೀನು ಒಂದು ಕ್ಷಣಕ್ಕಾದ್ರೂ ಮಗುವಾಗಬೇಕು. ಯಾರು? ನಾನು ಹೇಗೆ ಮಗುವಾಗಬೇಕು ಅಂತ ಕೇಳಿದ್ರೆ ಹೇಗೆ? ನಿನಗೆ ನಡಿಲಿಕ್ಕೆ ಕೂಡುವುದಿಲ್ಲ ಎನ್ನುವಷ್ಟು ದುರ್ಬಲ ಮಗುವಾಗಬೇಕು. ಹ, ಹ, ನೀನು ಅವಳ ಮುಂಭಾಗದಲ್ಲಿ ಮಗು ಆಗಿದ್ದಿ ಎನ್ನುವುದಾಗಿ ಗೊತ್ತಾದ್ರೆ ಅವಳೇ ಕೈ ಹಿಡಿದು ನಡೆಸ್ತಾಳೆ. ಕೈ ಹಿಡಿದು ನಡೆಸಬೇಕು ಅಂತ ಅಮ್ಮನಿಗೆ ಕಾಣುವುದು ಯಾವಾಗ? ಯಾವಾಗ? ಮಗು ಬಿದ್ದಿದೆ ಅಂತ ಗೊತ್ತಾಗಬೇಕು. ಪ್ರಭು, ಹೋಗಿ ಕಾಲಿಗೆ ಬೀಳು. ನಿನ್ನ ಬೆಡಗಿನ ನುಡಿಯನ್ನು ಮಾತಾಡಿದ್ರೆ ಮುಂದೆ ಬಾ. ನೀನು ಯಾರ ಮುಂದೆ ಬಂದು ಮಾತಾಡಿ ಎಂಬುದಾಗಿ ಗೊತ್ತುಂಟೆ ನಿನಗೆ? ಅದೇ ನಾನು ಮೊದಲೇ ಕೇಳಿದ್ದೆ, ಅದಕ್ಕೆ ಅವಕಾಶ ಒಟ್ಟು ಮಾತಾಡಬಾರ್ದು. ಅವಕಾಶ ಕೊಟ್ಟೆ ಅಂತ ಆಗುವಾಗ ಹ. ಏನ್ ಬೇಕಾದ್ರೂ ಮಾತಾಡ್ತೀಯ ಅಲ್ವಾ ನೀನು? ಏನು ಬೇಕಾದ್ರಲ್ಲ, ಬೇಕಾದ ಏನು ಅಂತ ಮಾತಾಡಿದ್ದು. ಸಣ್ಣ ಮಗುವಿನ ಮುಂದೆ ಹ. ಒಬ್ಬ ಬಂದು ಹೇಳಿದಾಗೆ ಕಾಶಿಗೆ ಹೋದ, ಹ. ಅಲ್ಲಿ ಗಂಟು ಹಿಟ್ಟ, ಹ.
ಅಲ್ಲ, ಅದು ಅಂದ್ರೆ ಎದುರಿನವ ತಪ್ಪಿದ್ರೆ ಹಿಂದಿನವರು ತಪ್ತಾರೆ ಎನ್ನುವುದಕ್ಕೆ ಉದಾಹರಣೆ ಅಷ್ಟೇ. ಹೌದಾ? ಈಗ ನೀನು ಬಂದು ನನ್ನ ಮುಂದೆ ನಿನ್ನ ಉದಾಹರಣೆ ಮತ್ತೆ ಬೆಕ್ಕಿನ ಕತೆ, ನಿನ್ನದು ಶ್ಲೋಕ ಬೇರೆ. ಬೆಕ್ಕಿನ ಕಥೆ ಯಾವುದು? ಅದು ಅದೆಂತದ್ದು ಹೇಳಿದ್ದು? ಅದು ಬೆಕ್ಕಿನ ಕಥೆ ಅಲ್ಲ, ಮತ್ತೆಂತದ್ದು? ಅದು ಶಾಸ್ತ್ರ. ನದೀನಾಂ ನಖೀನಾಂ ಶೃಂಗೀನಾಂ ಶಸ್ತ್ರಪಾಣೀನಾಂ. ಅಲ್ಲ, ನಿನಗೆ ಗೊತ್ತಿಲ್ಲದಲ್ಲ, ನೀನು ನನ್ನನ್ನು ಕೆಣಕುದಷ್ಟೇ. ಏನೇನು ಮಾತಾಡಿ ದಾರಿ ತಪ್ಪಿಸ್ಬೇಡ ನೀನು. ಯಾರು ಯಾರು? ನೀನೇ. ನಾನು. ಮತ್ತೆಂತದ್ದು? ನಿನ್ನದು ತಪ್ಪಲಿಕ್ಕೆ ಉಂಟಾ? ಎಂತದ್ದು ಆದಿ ಮನೆ ಹೌದು. ದೇವಿ ಹೌದು. ಆಕೆ ತಾಳು ಹೇಳಿಬೇಕು. ಹೌದು. ಯಾರತ್ತ ಬೀಜ ಇದುವರೆಗೆ ಇನ್ನೊಬ್ಬರಿಗೆ ತಲೆ ತಗ್ಗಿಸಿದವನಲ್ಲ ಈ ಶುಂಭ. ಇನ್ನು ಹಾಗೆ ಆಕೆಗೆ ತಲೆ ತಗ್ಗಿಸಿ ಯಾರಿಗೂ? ಯಾರಿಗೂ? ಅಮ್ಮನಿಗೆ. ನಿನ್ನ ಅಮ್ಮನಿಗೆ. ಅದೇ ನಿನಗೆ ಅಲ್ಲ, ಕೇಳಿದ್ರು ಯಾರಿಗೂ ಅಂತ ಹೇಳುವಾಗ ಅಮ್ಮನ ಬರಲಿಲ್ಲ ಹೋದ್ರೆ. ಅಮ್ಮನಿಗೆ ತಗ್ಗಿಸಿದಂತ ಆಕೆಗೆ ತಗ್ಗಿಸ್ಬೇಕು. ನಾನು ಅಪ್ಪನಿಗೆ. ಅಪ್ಪನಿಗೆ ತಗ್ಗಿಸಿದೆ ಅಲ್ವಾ? ಹೌದು. ಗುರುವಿಗೆ. ಗುರುವಿಗೆ ತಗ್ಗಿಸಿದ್ದೇನೆ. ನಾನು ನನ್ನ ಗುರು. ಒಂದು ಹೇಳಬೇಕಾ? ಏನು? ನಿನ್ನ ಗುರು, ನಿನ್ನ ಅಪ್ಪ, ನಿನ್ನ ಅಮ್ಮ, 3 ಜನರನ್ನು ಒಟ್ಟಿಗೆ ನಿಲ್ಲಿಸಿ ಅವಳ ಎದುರು ಇಟ್ರೆ ಅವಳಿಗೆ ಅವರು ಕೈ ಮುಗಿಯದಿದ್ರೆ ಈಗ ಕಿರೀಟ ಬಿಟ್ಟಿದ್ದೇನೆ. ಏನು ಏನು ಗೊತ್ತಾ? ಏನು? ನಾನು ಯಾರು ಅಂತ ಗೊತ್ತಾ ನಿಮಗೆ? ಸಮಸ್ಯೆ ನಿನಗೆ ಏನಾಗ್ಬೇಕು? ನಾನು ಸಮಸ್ಯೆ ಏನು ಗೊತ್ತುಂಟ? ಏನು? ಬೇಸರ ಮಾಡಬೇಡ. ನೀನು ಯಾರು ಅಂತ ಲೋಕಕ್ಕೆಲ್ಲ ಗೊತ್ತುಂಟು, ನೀನೇ ಮರ್ತ. ಅಲ್ಲ, ನಿನ್ನ ನನ್ನ ಬಾಂಧವ್ಯ ಏನು ಅಂತ ನಿಮಗೆ ಗೊತ್ತುಂಟಾ? ಮಾವನನ್ನು ಇನ್ನೊಬ್ಬರ ಕಾಲು ಹಿಡಿಯುವಂತ ಮಾತಾಡುವಳಿ ನನ್ನ ಹೋಗಿ ಅವರಿಗೆ ತಲೆ ತಗ್ಗಿಸ. ನಿನಗೆ ನಾಚಿಕೆ ಆಗುದಿಲ್ವ ನಿಮಗೆ? ಪ್ರಭು, ಮತ್ತೆಂತದ್ದು? ಮತ್ತೆ ಎತ್ತದೇ ಇದ್ದ ಅಪಶಕುನ ಮಾತಾಡುದು ಅಂತ ಭಾವಿಸಬೇಡ. ಮತ್ತೆ ಎತ್ತದೇ ಇದ್ದ ಹಾಗೆ ಕಡಿಯುವುದಕ್ಕಿಂತ ಮತ್ತೆ ಎತ್ತುವ ಹಾಗೆ ಬಗ್ಗಿಸುವುದು ಒಳ್ಳೇದಲ್ವಾ? ಆದ್ರೂ ನನ್ನ ತಲೆ ತಗ್ಗಿಸಬೇಕು. ತಲೆ ಹೋಗುವುದಕ್ಕೆ ಇನ್ನು ಮಾತಾಡ್ಲಿಕ್ಕೆ ಇಲ್ಲ ನೀನು. ನಿನ್ನನ್ನು ಮಾತಾಡ್ಲಿಕ್ಕೆ ಬಿಟ್ಟರೆ ಎಷ್ಟು ಬೇಕಾದ್ರೂ ಮಾತಾಡ್ತಿದ್ರೆ ಕೊನೆಯದಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಬರುವುದಿದ್ರೆ ನನ್ನ ಜೊತೆ ಬಾ. ಹೋಗುವ ಕೈ ಮುಗಿಯುವ. ಕೈ ಮುಗಿಲಿಕ್ಕೆಲ್ಲ ಆಕೆಯನ್ನು ಎಲ್ಲ ತರುವುದಕ್ಕಾಗಿ. ಬರುವುದಿಲ್ವಾ? ಒಳಗಿದ್ದು ಬಾರ. ಏರಿಸುವುದಕ್ಕೆ ಕಾರಣ ಏನು? ರಣಹೇಡಿ ಎಂದಿಯಲ್ಲ. ರಣಹೇಡಿ ಎನ್ನುವಾಗ ಏರಿಸದ ಸ್ವರ ಯಾಕೆ? ಉಳಿದವರು ಹೇಳ್ತಿದ್ರೆ ಪ್ರಭು ನನ್ನ ಪ್ರತಿಕ್ರಿಯೆ ಬೇರೆ ಇತ್ತು. ನೀನು ಹೇಳು, ಅನ್ನ ಕೊಟ್ಟವ. ಆದ್ರೆ ಒಂದು ಬೇಸರ ಪ್ರಭು, ನಿನ್ನ ಅನ್ನವನ್ನು ಉಂಡ ನನ್ನಲ್ಲಿ ರಣಹೇಡಿತನವನ್ನು ಕಂಡಿದ್ದಿ ಎಂದಾದ್ರೆ ನಾನು ರಣಹೇಡಿ ಅಲ್ಲ ಎನ್ನುವುದಾಗಿ ಸ್ಥಾಪನೆ ಮಾಡದೆ ನಿನ್ನ ಒಂದು ಅಗುಳು ಅನ್ನವನ್ನು ತಿನ್ನುವುದಿಲ್ಲ.
ಬಂಧನಗೂಡಿ ಭಾಷೆಯ ಊರಿರು ಬಂದಿ ಸರ್ವ ಮಂತ್ರಾತ್ಮಿಕೆ ಸರ್ವ ತಂತ್ರಾತ್ಮಿಕೆ ಸರ್ವ ಯೋಗಾತ್ಮಿಕೆ ಬದ್ಧ ಆದರೂ ನುಡಿಸಿದ ಬೆಳೆಗುಣ ಆದರೂ ನುಡಿಸಿದ ಬೆಳೆಗುಣ ನೋಡಿದನು ನೋಡಿದನು ಕಲಿಗೈದ ಬೀಜನು ನೋಡಿದನು ಅಪ್ಪ 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 ಸ್ತಬ್ಧನಾಗಿ ಹೋದೆ. ವೀರೋಕ್ತಿಯನ್ನಾಡಿ ಶುಂಭನಲ್ಲಿಂದ ಬೀಳ್ಕೊಟ್ಟವ ನಾನು. ದಾನವ ಸೇನೆಯನ್ನು ಸೇರಿಸಿಕೊಂಡು ಇಲ್ಲಿ ಬಂದ್ರೆ ಮಾತು ಹೊರಳುವುದಿಲ್ಲ, ಕಾಲು ಚಲಿಸುವುದಿಲ್ಲ. ನೋಡಿದೆ 14 ಲೋಕ ನಮ್ಮ ಮುಷ್ಟಿಯಲ್ಲಿ ಉಂಟು ಅಂತ ಹೇಳುತ್ತಾ ಇದ್ದಂತ ನಮ್ಮ ಕೋಡು ಒಂದು ಹೆಣ್ಣಿನ ನಗುವಿಗೆ ಮುರಿದು ಬಿದ್ದಂತ ಈ ದುರಂತವನ್ನು ಕಂಡೆ. ಚಂಡಮುಂಡ ಧೂಮ್ರಾಕ್ಷರ ಲೋಕದಲ್ಲಿ ಯಾರನ್ನು ಬೇಕಾದರೂ ಗಮನಿಸಬಲ್ಲ ಸಾಮರ್ಥ್ಯ ಇರುವವರು. ಅವರಿಗೊಂದು ಸಂಸ್ಕಾರ ಮಾಡಲಿಕ್ಕೆ ಅವರ ಹೆಣಕ್ಕೆ ಗತಿ ಇಲ್ಲದಾಗಿ ಹೋಯಿತು. ಯಾವಾಗ ಅಹಂಕಾರದಿಂದ ಮೆರೆದಾಡಿದವ ಕಾಲ ಕೆಟ್ಟು ಹೋದಾಗ ಏನಾಗುತ್ತಾನೆ ಎನ್ನುವುದಕ್ಕೆ ಜೀವಂತ ಸಾಕ್ಷಿ. ಬದುಕಿಗೂ ಗುರುಮಠಕ್ಕೂ ಸಣ್ಣ ವ್ಯತ್ಯಾಸ ಇರುವುದು. ಪಾಠವೂ ಪರೀಕ್ಷೆಯು ಗುರುಮಠದಲ್ಲಿಯೂ ಉಂಟು, ನಮ್ಮ ಬದುಕಿನಲ್ಲಿಯೂ ಉಂಟು. ಗುರುಮಠದಲ್ಲಿ ಹೇಗೆ ಅಂತ ಹೇಳಿದರೆ ಪಾಠ ಆದ ಮೇಲೆ ಪರೀಕ್ಷೆ ಆಗುವುದು, ಜೀವನದಲ್ಲಿ ಪರೀಕ್ಷೆ ಆದ ಮೇಲೆ ಪಾಠ ಸಿಗುವುದು. ಶೋಣಿತಾಪುರದ ಅನತಿ ದೂರದಲ್ಲಿರುವ ಕದಂಬವನದಲ್ಲಿ ಅವಳು ಮಾಡಿದಂತಹ ವಿಚಿತ್ರವಾದಂತಹ ಒಂದೊಂದು ಕ್ರಾಂತಿ. ಲೋಕದಲ್ಲಿ ಸರಿ ಇಲ್ಲದೆ ಇರುವ ಜಾತಿ ವೈರದ ಹಾವು ಮುಂಗುಸಿಗಳು ಸರಿಯಾಗುತ್ತಾರೆ. ಓ ಮೂರ್ಖರೇ, ಶುಕ್ರಾಚಾರ್ಯರ ಶಿಷ್ಯರು ಅಂತ ಹೇಳ್ತೀರಿ, ನಿಮಗೆ ಬದುಕಲಿಕ್ಕೆ ಅರ್ಹತೆ ಉಂಟಾ? ಪ್ರಶ್ನೆ ಕೇಳಿ ನಮ್ಮವರನ್ನು ಕೊಂದಿದ್ದಾಳೆ. ಸಾಯುವಾಗ ಅವರಿಗೆ ಶಿಕ್ಷಣ, ಅವರು ಸಾಯುವುದನ್ನು ನೋಡಿ ಕಲಿತುಕೊಂಡ್ರೆ ನಮಗೂ ಶಿಕ್ಷಣ, ಇಲ್ಲದ್ರೆ ನಮಗೂ ಶಿಕ್ಷೆಯೇ ಶಿಕ್ಷಣ. ಹೇಳಿದ್ದಾಳೆ ಗಾಢ ಗರ್ವ. ಏನೊಂದು ನಮಗೆ ಸಿಕ್ಕಿದ ಅವಕಾಶ ನೋಡಿ. ನಮ್ಮ ಕೈಗೆ ಬೆಂಕಿ ಬಂದರೆ ಬೆಂಕಿಯಿಂದ ಬೆಳಕು ಕಾಣಲಿಕ್ಕೂ ಆಗ್ತದೆ, ಬೆಂಕಿಯಿಂದ ಮನೆ ಸುಡಲಿಕ್ಕೂ ಆಗ್ತದೆ. ಗಾಢ ಗರ್ವದ ಬೆಂಕಿ ತಂದಿದ್ದಾಳೆ. ಅವಳನ್ನು ಆಧರಿಸಿ ನಮ್ಮ ದಾರಿದೀಪವಾಗಿಸುವುದು ಬಿಟ್ಟು ಅವಳ ತಲೆಯ ಮೇಲೆ ಹೋಗಿ ನಮ್ಮ ಮನೆಗೇ ಬೆಂಕಿ ಇಡುವ ಹಾಗೆ ಮಾಡಿಬಿಟ್ಟೆವು ನಾವು. ಉಪಯೋಗಿಸುವುದರಲ್ಲಿರುವುದಲ್ವ, ಬೆಳಕು ಬೆಂಕಿ, ಸುಡುವುದು ಬೆಂಕಿ. ಇವಳನ್ನು ತಿಳಿಯದೆ ಇನಿತಾಯಿತೆ. ಹೌದಲ್ಲ, ತಿಳಿಯುವುದಕ್ಕೆ ಹೇಗೆ ಸಾಧ್ಯ? ಚಂಡಮುಂಡರಂತಹ ಅಪ್ರಬುದ್ಧರು ಮುಖ ಅಲ್ಲದೆ ಅದಕ್ಕಿಂತ ಒಳಗೆ ನೋಡಲಿಕ್ಕೆ ಸಾಧ್ಯ ಉಂಟೆ? ದೇವರನ್ನು ಮುಖದಿಂದ ನೋಡುವುದಲ್ಲ, ದೇವರನ್ನು ಒಡಲಿನಿಂದ ನೋಡಬೇಕಾದ್ದು. ಮುಖದಿಂದ ನೋಡುವಾಗ ದೇವರು ಸಿಗುವುದು ಹೌದಾದ್ರೆ ಪ್ರತಿಯೊಬ್ಬರಿಗೂ ಸಿಗಬಹುದಿತ್ತು. ಧ್ಯಾನ ಯಾಕೆ? 1000 ವರ್ಷದ ತಪಸ್ಸು ಯಾಕೆ? ನಾಗರಿಕತೆ ಎನ್ನುವುದೇ ನಿಜವಾಗಿ ಮುಖವಾಡ. ಒಳಗಿದ್ದ ಹೊಲಸನ್ನು ತೊಳೆಯದೆ ನಾವು ಹೊರಗೆ 8 ಸಲ ಸ್ನಾನ ಮಾಡಿಯೂ ಪ್ರಯೋಜನ ಏನು? ನಾಗರಿಕರಾದವರು ಯೋಚಿಸುವುದಾಗೆ ನಾವು ಹೊರಗೆ ಹೋಗುವಾಗ ಮೈ ಶುದ್ಧ ಇರಬೇಕು, ಮನಸ್ಸಿನಲ್ಲಿ ಎಷ್ಟು ಹೊಲಸುಂಟು ಅಂತ ನೋಡುವುದೇ ಇಲ್ಲ. ಮುಖವಾಡ ಇಲ್ಲದೆ ಇರುವವರಿಗೆ ಮಾತ್ರ ಅವಳನ್ನು ಕಾಣುವುದಕ್ಕೆ ಸಾಧ್ಯ. ಸುಗ್ರೀವನಿಗೆ ಸಾಧ್ಯ ಆಯಿತು. ನಾನು ಈ ಬದುಕಿನ ಮುಖವಾಡವನ್ನು ಕಳಚಿ ಜೀವನ್ಮರಣ ಸ್ಥಿತಿಯ ಯಾವುದನ್ನಾದರೂ ಆಯ್ಕೆ ಮಾಡುವ ಹಂತಕ್ಕೆ ಬಂದು ತಲುಪಿದ ಕಾರಣ ನನಗೂ ಸ್ವಲ್ಪ ಕಂಡಿದ್ದಾಳೆ.
ನಾನು ಬದುಕ್ತೇನೆ ಎನ್ನುವುದಾಗಿ ಹೊರಟವನಿಗೆ ದೇವರ ದರ್ಶನ ಆಗುವುದಿಲ್ಲ. ನಾನು ಬದುಕಬೇಕೋ ಸಾಯಬೇಕೋ ನನ್ನ ನಿರ್ಣಯ ಅಲ್ಲ, ಅವಳ ನಿರ್ಣಯ ಅಂತ ಭಾವಿಸಿದವನಿಗೆ ಮಾತ್ರ ದೇವರ ದರ್ಶನ ಆಗುವುದು. ನಮ್ಮನ್ನು ನಾವು ಮರೆಯದೇ ಇದ್ರೆ ದೇವರ ದರ್ಶನ ಆಗ್ತದ? ನನ್ನ ಮನೆಯಲ್ಲಿ ಅಷ್ಟು ಉಂಟು ಸಮಸ್ಯೆ, ನನ್ನ ಬಂಗಾರ ಇಷ್ಟು ಉಂಟು, ನನ್ನ ಸಂಪತ್ತು ಎಷ್ಟು ಉಂಟು, ಹೀಗೆ ಲೆಕ್ಕ ಮಾಡಿದವನಿಗೆ ದೇವರ ದರ್ಶನ ಆಗ್ತದ? ನಮ್ಮನ್ನು ನಾವು ಮರೆಯಬೇಕು. ನಿರ್ಮೋಹ ನಿರ್ಮಮತೆ ಕಂಡೇನಲ್ಲ. ಆದರೆ ಇನ್ನು ಕಂಡು ಏನು ಪ್ರಯೋಜನ? ಉಣ್ಣುವ ಮೊದಲೇ ನೋಡಬೇಕು ಅವ ಯಾವ ಜಾತಿಯವ ಅಂತ. ಊಟ ಮಾಡಿದ ಮೇಲೆ ನಿಮ್ಮ ಜಾತಿ ಯಾವುದು ಅಂತ ಕೇಳಿ ಪ್ರಯೋಜನ ಇಲ್ಲ. ಕ್ಷೌರ ಮಾಡುವ ಮೊದಲೇ ನೋಡಬೇಕು ಮಂಗಳವಾರವ ಬುಧವಾರವ ಅಂತ. ಕ್ಷೌರ ಮಾಡಿದ್ವಿ, ಇವತ್ತು ಮಂಗಳವಾರವ, ನಾನು ಕ್ಷೌರ ಮಾಡಿ ಆಯ್ತು ಅಂತ ಹೇಳಿ ಪ್ರಯೋಜನ ಉಂಟ? ಮಾಡಲು ಇನ್ನೇನ ಕಟ ಶುಂಭನ ಕೂಡೆ ಭಾಷೆಯ ನೊರೆದು ಮಂದಿಗೆ. ರಕ್ತಬೀಜನ ಮೈಯಲ್ಲಿ ಹರಿಯುವ ರಕ್ತದಲ್ಲಿ ಎಷ್ಟು ಜನರ ಸಜ್ಜನರ ಶಾಪ ಉಂಟು. ಭಾಷೆಯನ್ನು ಅರಿದು ಬಂದಿದೆ ಅಂತ ಇವತ್ತು ಮಾಡಿ ಹೇಳಿದ್ದಲ್ಲ ನಾನು. ಅವ ಏನೆಲ್ಲ ದೇವ ವಿರೋಧ ಮಾಡಿದ್ದಾನೋ, ಅವ ಏನು ಋಷಿಮುನಿ ವಿರೋಧ ಮಾಡಿದ್ದಾನೋ, ಅವ ಏನು ಯಜ್ಞ ಕಂಟಕನಾಗಿ ಮೆರೆದಿದ್ದಾನೋ, ಅವ ಏನು ಲೋಕಕಂಟಕ ತರದ ಕೃತ್ಯ ಮಾಡಿದ್ದಾನೋ, ಅದಕ್ಕೆಲ್ಲ ಸರಿ ಸರಿ ಎನ್ನುವುದಾಗಿ ಭಾಷೆಯನ್ನು ಅರಿದು ಬಂದಿದೆ. ಈಗ ಒಂದು ಸಂಭಾವಿತನಾಗ್ಲಿಕ್ಕೆ ಹೊರಟಾದೀತ. ಹಾಗೆಲ್ಲ ಒಂದು ದಿವಸ ಸರಿಯಾಗಿ ದೇವರ ದರ್ಶನ ಆಗುವುದಿದ್ರೆ ಉಳಿದವರೆಲ್ಲ ಸಾವಿರ ವರ್ಷ ಧ್ಯಾನ ಮಾಡಿದವರಿಗೆ ಏನು ಗತಿ? ಏನು ಮಾಡುವ? ಸಾಧ್ಯ ಉಂಟಂತೆ. ಯಾವಾಗ ಸಾಧ್ಯ ಉಂಟು? ಕೆಡುಕನಾಗಲಿ, ಕಟುಕನಾಗಲಿ, ಕಿರಾತಕನಾಗಲಿ, ಕೊಲೆಗಾರನಾಗಲಿ ಅವಳ ಮುಂಭಾಗದಲ್ಲಿ ನಾನು ನಿನ್ನವ ಅಂತ ಹೇಳಿದ್ರೆ ಅವಳು ಬದುಕು ಕೊಡ್ತಾಳೆ ಅಂತೆ. ಕೇಡು ಬಂದೀತ? ಕೇಡು ಬಂದರೂ ದೊಡ್ಡ ವಿಷಯ ಅಲ್ಲ. ಯಾಕಲ್ಲ? ಅವಳು ಕೇಡನ್ನಾದರೂ ಒಳಿತಾಗಿ ಕೊಟ್ಟಾಳು. ಸಂಕಲ್ಪಿಸಿದರೆ ಒಳಿತನ್ನಾದರೂ ಕೇಡಾಗಿ ಪರಿವರ್ತಿಸಿಯಾಳು. ಪರಾತ್ಪರ ಶಕ್ತಿಯಾದಂಥ ಅವಳಲ್ಲಿ ನುಡಿಸಿದವೆ ಒಂದೇ ಒಂದು ಪ್ರಯತ್ನ. ಕೋಟಿ ವರ್ಷದ ಆಯುಷ್ಯವನ್ನು ದಾನವರಿಗೆ ಕೊಟ್ಟ ಶುಂಭನ ಆಯುಷ್ಯ ಒಂದು ದಿವಸ ಆದರೂ ಹೆಚ್ಚಾಗ್ತದ ನೋಡ್ತೇನೆ. ಆದರೆ ನಮ್ಮ ಪುಣ್ಯ ಆಗದೇ ಇದ್ರೆ ದಾನವರು ಪಡೆದುಕೊಂಡು ಬಂದ ಗಂಟು ಇಷ್ಟೇ ಅಂತ ಭಾವಿಸ್ತೇನೆ. ಪ್ರಯತ್ನ ನಮ್ಮದು, ಫಲವು
ಧಾತ್ರಿ ನಮೋಸ್ತು. ಪಾದದ್ವಯಗಳಿಗೆ ಬಡಮಟ್ಟಿದೆ ನಮ್ಮ. ಎದ್ದೇಳು. ನನ್ನ ಹೆಸರು ರಕ್ತವೀರ. ಶೋಣಿತಾಪುರದಿಂದ ಬಂದೆ. ಶುಂಭಧರ ನನಗೆ ಒಡೆಯ. ನಾನು ಅವನಿಗೆ ಅಳಿಯನೂ ಹೌದು, ಅಮಾತ್ಯನೂ ಹೌದು. ಹಾ. ತಾಯೇ, ಓ ಶುಂಭದಾನವನಿ ನನ್ನ ಬಯಸಿದ. ನೀನೇನು ಮಾಡಿದೆ? ಚೂಣಿಯನ್ನು ಹಂಬಲಿಸಿದೆ. ನಿಜ. ತಾಯಿ, ನನಗೆ ಸರಿಯಾದ ಹೆಣ್ಣು ಬೇಕು, ನನಗೆ ಸರಿಯಾದ ಗಂಡು ಬೇಕು. ಹಾ. ಹೀಗೊಂದು ಪ್ರಪಂಚದಲ್ಲಿರುವ ಜೀವಿಗಳು ನಿರ್ಧಾರ ಮಾಡಿದ್ರೆ 100ರಲ್ಲಿ 99 ಜನರಿಗೆ ಮದುವೆ ಆಗ್ಲಿಕ್ಕಿಲ್ಲ. ವಿಷಮದಲ್ಲಿ ಮೈತ್ರಿಯನ್ನು, ಸಮತೆಯನ್ನು, ಅಸಮಂಜಸದಿ ಸಮಂಜಸತೆಯ ಸೂತ್ರವನ್ನು ಬೆಸೆದುಕೊಂಬುದೇ ಸಂಸಾರ. ಯಾವ ಗಂಡ ಹೆಂಡತಿ ಒಂದೇ ರೀತಿ ಇರಬಾರ್ದಮ್ಮ. ಸ್ವಲ್ಪ ಮೇಲೆ ಕೆಳಗಿರಬೇಕು. ಆಗ ತನ್ನಷ್ಟಕ್ಕೆ ಹೊಂದಾಣಿಕೆ ಬರ್ತದೆ. ಒಂದೇ ರೀತಿ ಇದ್ರೆ ಏನಾಗ್ತದೆ ಗೊತ್ತುಂಟ? ಅದೇ ನೀನು ಮೇಲು ನಾನು ಮೇಲಲ್ವಾ ಅಂತ ಸ್ಪರ್ಧೆ ಆರಂಭ ಆಗ್ತದೆ. ನೀನು ಸ್ಪರ್ಧೆಗೆ ಹೊರಟೆ. ದಾಂಪತ್ಯಕ್ಕಿಂತ ಮೊದಲೇ ಸ್ಪರ್ಧೆಗೆ ಹೊರಟ್ರೆ, ಹೆಂಡತಿ ಆಗಬೇಕಾದವಳು ಮದುವೆ ಆಗುವುದಕ್ಕಿಂತ ಮೊದಲೇ ಕತ್ತಿ ಹಿಡಿದ್ರೆ ಸಂಸಾರ ಹೇಗಾದಿತಮ್ಮ? ಅಥವಾ ಸಂಸಾರ ಮಾಡ್ಲಿಕ್ಕೆ ನೀನು ಬಂದದ್ದಲ್ಲದೇ ಇದ್ರೆ ನಿನಗೊಂದು ಈ ಸ್ಥಿತಿ ಆಗಮ್ಮ. ಒಂದು ಯಾವುದೋ ಒಂದು ಆಚ್ಛಾದನೆಯನ್ನು ಹಾಕಿಕೊಂಡು ಆದಿಮಾಯಿಯಾದ ನೀನು ಹೀಗೆಲ್ಲ ಮಂಕು ಮರಳು ಮಾಡಿ ದಾನವರನ್ನು ಬಲೆಗೆ ಬೀಳಿಸಬೇಕು. ನೇರ ಹೇಳುದಪ್ಪ, ನಾನು ಬಂದದ್ದು ದೇವಪಕ್ಷಪಾತಿನಿಯಾಗಿ. ಶುಂಭ ತಪ್ಪಿದ್ದಾನೆ, ದೇವಲೋಕ ಬಿಟ್ಟುಕೊಡ್ಲಿ, ಬಿಟ್ಟುಕೊಟ್ರೆ ಅವನಿಗೆ ಬದುಕುಂಟು, ಇಲ್ಲದ್ರೆ ಕೊಲ್ತೇನೆ ಅಂತ ಹೇಳುದು. ಸುಗ್ರೀವನಲ್ಲಿ ಮದುವೆ ಪ್ರವಾಸನೆ ಅಂತ ಅದಕ್ಕೆ ಮದುವೆ ಆಗ್ತೇನೆ, ಬಾಲ್ಯದಲ್ಲಿ ಪಣ ಮಾಡಿದ್ದೇನೆ, ಹಾಗೆ ಹೀಗೆ. ಈಗ ನಿನಗೆಲ್ಲ ಬೇಕಾ? ಅವತಾರ ತಾಳಿ ಬಂದು ಯಾವುದೋ ಕಲೆಯನ್ನು ಆಚ್ಛಾದನೆ ಮಾಡಿಕೊಂಡು, ಅಮ್ಮ ಉಳಿದವರ ವಿಷಯ ಬಿಡು, ಇಲ್ಲಿಯವರೆಗೆ ಆದದ್ದನ್ನು ಬದಿಗಿಡು. ದೇವ ಸ್ವಭಾವ ಹೇಗೆ ಅಂತ ಕೇಳಿದ್ರೆ ಭಕ್ತಾಧೀನತೆ. ಭಕ್ತನಾಗಿ ರಕ್ತ ಬೀಜ ಬಂದಿದ್ದಾನೆ. ಕೇಳುವುದೊಂದೇ ಅಮ್ಮ, ಏನು? ಈ ಕಾಳಗವನ್ನು ಕೈ ಬಿಡಬೇಕು. ಒಂದು ಒಳ್ಳೆಯದರಲ್ಲಿ ಕಲ್ಯಾಣದಲ್ಲಿ ಮುಗಿಬೇಕು. ಇನ್ನೂ ಹೇಳುವುದಿದ್ರೆ ಕೈ ಹಿಡಿಬೇಕಮ್ಮ. ಹೇಗೆ ಕೈ ಹಿಡಿತಿಂತ ನಿನ್ನ ಸಂಕಲ್ಪಕ್ಕೆ ಬಿಟ್ಟದ್ದು. ಶುಂಭನ ಕೈ ಹಿಡಿಬೇಕು ನೀನು. ತಾಯಿಯಾಗಿಯೂ ಆದೀತು, ತಂಗಿಯಾಗಿಯೂ ಆದೀತು, ಯಜಮಾನಿಯಾಗಿಯೂ ಆದೀತು, ಹೆಂಡತಿಯಾಗಿಯೂ ಆದೀತು, ಮಗಳಾಗಿಯೂ ಆದೀತು, ಹೇಗೂ ಆದೀತು. ಅವ ಬಿದ್ದಿದ್ದಾನ, ಕೈ ಹಿಡಿಬೇಕು. ನೀನು ಕೈ ಹಿಡಿದ ಮೇಲೆ ನಾವೆಲ್ಲ ಪೂಜೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ. ನಮಗೊಂದು ನಿರಾಶೆ ಮಾಡಬೇಡ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಕುಂಬಳಕಾಯಿಯ ಸಂಗ್ರಹ ಉಂಟು. ಅದನ್ನು ನಿನ್ನ ಪೂಜೆಗೆ ಉಪಯೋಗಿಸಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈಗ ಇದ್ದ ಕುಂಬಳಕಾಯಿ ಎಲ್ಲ ರಕ್ಕಸರು ಸಾಯುವಾಗ ಒಂದೊಂದೇ ಕಡಿತಾ ಇದ್ದಾರೆ. ಹಾಗೆ ಒಂದು ವ್ಯರ್ಥ ಆಗಲಿಕ್ಕೆ ಬಿಡಬೇಡ, ದೊಡ್ಡ ಮನಸ್ಸು ಮಾಡಿ ಬರಬೇಕು. ಅಜಬ್ದಾಗಿ ಬಂದವನಲ್ವೇ ನೀನು? ಕರೆ ತರ್ತೇನೆ ಎನ್ನುವ ಹಾಗೆ ಹೇಳಿ ಬಂದ ಬಳಿಕ ಇಲ್ಲಿ ಬಂದವನೇ ಸ್ತುತಿ ಮಾಡುತ್ತಾ ಇದ್ದಿ, ಬರಬೇಕು ಎನ್ನುವ ಹಾಗೆ ಯಾಚಿಸುತ್ತಾ ಇದ್ದಿ. ಸ್ತುತಿ ಮಾಡಿದ್ದು ಕೇಳಿಸಿದಲ್ಲಮ್ಮ, ಈ ಸಲ ಸರಿ ಕೇಳಿಸಿದ್. ಯಾಕೆ ಈ ಸಲ ಉಳಿದ ಎಲ್ಲ ಶಬ್ದ ಆಗದ ಹಾಗೆ ನಿಯಂತ್ರಣ ಹೇಳಿದೆ. ಇಲ್ಲಂದ್ರೆ ಕೆಲವೊಮ್ಮೆ ಸ್ತುತಿಯೇ ಕೇಳಿಸುವುದಿಲ್ಲ, ಸ್ತುತಿಗಿಂತ ಹೆಚ್ಚು ಇದೇ ಕೇಳಿಸುವುದು. ಹೌದು, ಆದರೆ ಇದು ಬದುಕುವ ಬುದ್ಧಿ ಅಂತ ಆಯ್ತು ನಿನ್ನದು. ಬದುಕಲಿಕ್ಕೆ ಒಂದು ಬುದ್ಧಿ ಬೇಕಲ್ಲಮ್ಮ. ಹೌದು, ಇಲ್ಲದ್ರೆ ಬದುಕುವುದೇ ಇಲ್ಲ. ಬುದ್ಧಿ ಇಲ್ಲದವರೆಲ್ಲ ಬದುಕಿವ್ರಾಯ್ತು. ಹೌದು, ಒಡೆಯನಿಗೆ ಬುದ್ಧಿಯ ಮಾತನ್ನು ಹೇಳಿದೆ, ಅದು ಆಗುವುದಿಲ್ಲ ಅಂತ ಕರೆ ತರ್ತೇನೆ ಎನ್ನುವ ಹಾಗೆ ಮಾತನಾಡಿ ಬಂದೆ. ಅಮ್ಮ, ನಮಗೆ ಮಂಡಿದ್ದಾದ್ರೇನು ಮರದ್ದಾದ್ರೇನು ಬೆಕ್ಕು ಇಲಿ ಹಿಡಿದ್ರೆ ಆಯ್ತು. ನಮಗೆ ಶುಂಭನಿಗೆ ಹೇಳಿದ್ರೇನು ನಿನಗೆ ಹೇಳಿದ್ರೇನು ಒಳ್ಳೆದ್ರಲ್ಲಿ ಮುಗಿದ್ರೆ ಆದೀತು. ಆದ್ರೆ ನಮ್ಮದೇ ಯಾವತ್ತಿದ್ದರೂ ಒಂದೇ ಮಾತು, ಪಣವನ್ನೇ ಮೊದಲಾಗಿ ತಿಳಿಯಬಡಿಸಿದ್ದೇನೆ, ಶುಂಭನೇ ಬರಬೇಕು ಎನ್ನುವ ಹಾಗೆ. ಅವನ ನಿರೀಕ್ಷೆಯಲ್ಲಿ ಇದ್ದಿದ್ದಾದ್ರೆ ನಿರೀಕ್ಷೆಯೇ ಸುಳ್ಳಾಗುವಂತಹ ಹಂತಕ್ಕೆ ಬಂದು ತಲುಪಿದೆ ನೋಡು. ಹಾಗೆಲ್ಲ ಬಹಳ ಬೇಗ ಬಂದ್ರೆ ನಿರೀಕ್ಷೆಯೇ ಸುಳ್ಳಾಗುದಿಲ್ವಮ್ಮ. ನಿರೀಕ್ಷೆ ಯಾರ ಮೇಲೆ ಇಟ್ಟುಕೊಂಡಿರ್ತೇವೋ ಅವ್ರು ಸ್ವಲ್ಪ ಆದ್ರೂ ತಡ ಆಗಿ ಬರ್ಬೇಕು. ಹೊತ್ತಿಗೆ ಬಂದ್ರೆ ಮೌಲ್ಯ ಇಲ್ಲ ಅಂತ. ಆದ್ರೆ ನೀವು ಹಾಗಲ್ಲ, ಆಡಿನ ಮಾತಿನಂತೆ ನಡೆಯುವುದಿಲ್ಲ ಎನ್ನುವುದು ನಿನ್ನ ಮೂಲಕವಾಗಿ ನನಗೆ ಅರ್ಥವಾಯಿತು. ಊಸರವಲ್ಲಿ ಸಂತಾನದವ ನೀನು. ಅದು ಊಸರವಳ್ಳಿ ಅಂತ ಹೇಳುದು. ಕ್ಷಣಕ್ಕೊಮ್ಮೆ ಬಣ್ಣ ಬದಲಾಯಿಸಿದ ಹಾಗೆ ಮಾತನಾಡ್ತಾ ಇದೆಯಲ್ಲ ನೀನು. ಹೆಣ್ಣಾಗಿ ಕಂಡ ಚಂಡಿಕೆಯಾಗಿ ಧೂಮಾವತಿಯಾಗಿ ಕಾಣಿಸಿದ್ದು ನೀನು, ನಮ್ಮನ್ನು ಊಸರವಳ್ಳಿ ಅಂತ ಹೇಳ್ತೀವಿ. ಅಲ್ಲ, ನಿಜವಾಗಿ ಹಾಗೆ ಮಾಡಿದ್ದು ನೀನು. ಬೇರೆ ಬೇರೆ ಬಣ್ಣದಲ್ಲಿ, ನಾವು ಯಾವ ಬಣ್ಣ, ನಮ್ಮದೊಂದೇ ಬಣ್ಣ ಇದೆ, ಬೇರೆ ಬಣ್ಣ ಇಲ್ಲ. ಸಂಕಲ್ಪಿಸುವುದಕ್ಕಿರುವವಳು ನಾನೇ. ಹಾಗಿರುವಾಗ ನೀನು ಅಲ್ಲಿ ಒಂದು ಮಾತನಾಡುವುದು, ಇಲ್ಲಿ ಒಂದು ಮಾತನಾಡುವುದು. ಅವನೊಬ್ಬ ಸ್ತ್ರೀ ಭ್ರಾಂತನಾಗಿ ಷಂಡರ ಹಾಗಿದ್ದಾನೆ, ಅವನ ಕುರಿತಾಗಿ ಮಾತನಾಡಲಿಕ್ಕೆ ಬಂದವ ನೀನು. ಅವ ಒಬ್ಬ ರಣ ಹೇಳಿ ಅವನನ್ನು ಹೊಗಳುವಂತ ನೀನೊಬ್ಬ ಅಲ್ಪ
ಗಿರಿಯ ಮರದಲ್ಲಿ ಬಿದ್ದಿರುವ
ಬೇಡ ಹೋಯ್ ಇದುವರೆದು ಮೂಲೆತ್ತೆ ಬಿಲ್ತೊಂದು ದೇವೇಂದ್ರ ದೇವೇಂದ್ರ ಅಲಕ್ಕ ಕಾಯ್ತತ್ತೆ పోయింది ಸ್ವರ್ಗಲೋಕ ಕುಡೋರ ದಿಕ್ಕುನಟುಂಡು ಅಹಂಕಾರ ಮನ್ಕೊಚ್ಚಿ ಅಹಂಕಾರ ಮಂತನ ಕೈತನ್ನ ಕಣ್ಣಗೆ ಮುಟ್ರು ಜಾಗ್ರತೆ ಓ ಸ್ವರ್ಗಗೆ ಪೋ ದೇವೇಂದ್ರ ಸುಮಾರು ಉಂಟ ಓ ದೇವತೆಗಳು ಬರ್ತಾರೆ ಅದ್ರ ಬಗ್ಗೆ ಪಾಪ ಇದೆ ಅದು ನಾನು ಓಡಿ ಓಡಿ ಹೋಗಿ ನೋಡಿ ನಿಖಿಲ್ನ ಸ್ವರ್ಗಗೆ ಪೋಲೇವಾ ದೇವತೆಗಳು ಧೈರ್ಯ ಬರೋದು ಮಾತು ಹೋಯ್ರ ಭಾಗವತರೇ ರಕ್ಕಸನ ಕಿರೀಟ ಕತ್ರ ಆಕಾಶದ ಎತ್ತ ಬತ್ತಿಂಚಿ ಮಾಯಕದ ದೈವಯ ಎನ್ನ ಕಲೆಗಾರಿಕ ತೆರನಗಳು ಒಂದೊಂದೇ ರೀತಿಯ ಸೇವನೆಗಳು ಇರತ್ತೆ ಇನ್ನಿಕ ಗೆಜ್ಜದ ಸೇವನೆಗಳು ಪಂಚಿ ಸೇವಾ ಕರ್ತಾರೆ ಭಾರಿ ಸಂತೋಷ ಭಾರಿ ಸಂತೋಷ ಅಪ್ಪನ ಸೇವೆ ಮಾಡೋದು ಭಾರಿ ಗೌಜಿ ಅಂತಾರೆ ಭಾರಿ ಬಟ್ಟಾಯರು ಭಾರಿ ವ್ಯವಸ್ಥೆ ಅಂತಾರೆ ಅವ್ರು ನನ್ನದು ಮುಗಿಲು ಅಪ್ಪನ ಸೇವೆ ನಿಂಚಾನೆ ಭಕ್ತಿನ ಒಂದೊಂದು ಬಲಿ ನಿಗ್ಲು ಬೋಯ್ನವಳೆ ಬತ್ತಲ್ಲ ನಿಗ್ಲು ಕುಟುಂಬ ಸುತ್ತಾರ ಗಂಜಿ ಕೈ ಕಂಚಿ ಪುಳೆ ಸಲ ಹೋಗಿದ್ರೆ ಕೊರದ ಬಿಡಾಕ ಅಪ್ಪೆಗಾತ ಭಾಗವತಿ ರಂದಾಲ ದೇವಪ್ರಸಾದ್ ಸಿಕ್ರತೆ ಆವಡ ಬಾರಿಯಲ್ಲಿ ಪ್ರಾಯಡ್ ಬಾರಿ ಮಲ್ಲ ಜಾಕೆಟ್ ಬಿಡುದು 10 ಪೇಜ್ ಹೋಗ್ಲೇನು 10 ಪೇಜ್ ಹೋಗ್ಲಿಕ್ಕ ನಲಿಪಾಯ ಅಪ್ಪಣ ಸೇವೆ ಮಾಡಿದ್ದು ಗೊರ್ರೋದೇ ಬದವಣ್ರಿ ಅದು ಆವಡ ನನ್ನ ಮುಗಿಲು ಅಪ್ಪಣ ಸೇವೆ ನಿಂತಾನೆ ಭಕ್ತಿನ ಮತ್ತೊಂದು ಬಲೆ ಹೋಯಿನ ಒಲೆ ಬತ್ತನೆ ಬಿಡಿಸಿ ಹಾಗೇನುಳ್ಳೆ ಮಳ್ಳ ಭಾಗವತರಿಗೆ ಎನ್ನೆದಾರೆ ಶ್ರೀಧರ ಭಟ್ರೆ ಅತಿ ನಾಳೆ ಅಂಚ ಭಯಭಕ್ತಿ ಓಡ್ತಾರೆ ಓಡ್ಕೊಟ್ಟು ಅಪ್ಪೆ ಅತಿ ಅತಿ ಒಂದೇ ಬುಡಕ್ಕೆ ರಟ್ಟುಕೊಂಡು ಒಂಜಿಕೊಳ್ಳಿ ಆಂಡಲ ಗಣಂಗೆ ಬೆಟ್ಟವಾಡಿಯಾರು ಒರಿಯನಗಾರನ ನಂತರ ಬಿಡ್ತಾರೆ ಅಪ್ಪನ ಸೇವೆ ಮಾಡಿದ ಬೇಕಾದ್ರೆ ಬಿಚ್ಚಾರಿ ನನ್ನ ದುಂಬುಗಳು ಅಪ್ಪನ ಸೇವೆ ನಿಂತಾನೆ ಬರ್ತೀನಿ ಒಂದೊಂದು ಬಲೆ ಬೋಯಿನವಳೆ ಬತ್ತಲೆ ಬೇರೆ ಸಾಗ್ಯಾನೊಳ್ಳೆ ಇರಕ್ಕೆ ಸೆಟ್ ಕೊಡಿ ಚಿಲ್ಲರ ಕಾಸು